ಪರಾಟ ಮಾಡಬೇಕಾದ್ರೆ ಸ್ಟಫಿಂಗ್ ಎಲ್ಲ ಆಚೆ ಬರ್ತಾ ಇದೆಯಾ? ಪರಾಟ ಮಾಡೋದೇ ರೇಜ್ಗೆ ಕೆಲಸ ಅನ್ನಿಸ್ತಾ ಇದೆಯಾ? ಹಾಗಾದರೆ ಈ ವಿಡಿಯೋ ನೋಡಿ. ನಾನು ಹೂಕೋಸು ಆಲೂಗಡ್ಡೆ ಪರಾಟ ಮಾಡ್ತಾಯಿದ್ದೀನಿ. ಸ್ಟಫಿಂಗ್ ಆಚೆ ಬರದೇ ಇರೋ ಥರ ಹೇಗೆ ಲಟ್ಟಿಸಬೇಕು ಅಂತ ತೋರಿಸ್ತಿದ್ದೀನಿ. ನಾನಿಲ್ಲಿ ಒಂದು ಹೂಕೋಸನ್ನು ತೊಗೊಂಡಿದ್ದೀನಿ. ಹೂಕೋಸನ್ನು ಮೊದಲು ಬಿಡಿಸ್ಕೊಳ್ಬೇಕು. ಹೂಕೋಸು ತೊಗೋಬೇಕಾದ್ರೆ ಹುಷಾರಾಗಿ ನೋಡಿ ತೊಗೊಳ್ಬೇಕು. ಹೂಕೋಸು ಮೇಲೆ ಕಪ್ಪು ಚುಕ್ಕೆ ಏನಾದ್ರು ಇದ್ದರೆ ಅದನ್ನು ತೊಗೊಳ್ಬಾರ್ದು, ಹುಳ ಬಂದಿರುತ್ತೆ. ಎಷ್ಟೇ ನೋಡಿ ತೊಗೊಂಡ್ರು ಉಪ್ಪು ನೀರಲ್ಲಿ ನೆನೆಸಿ ಇಡೋದು ಒಳ್ಳೆಯದು. ನಾನೊಂದು ಪಾತ್ರೆಗೆ ನೀರು, ಉಪ್ಪು, ಅರಿಶಿನ ಹಾಕಿಬಿಟ್ಟು ಹೂಕೋಸನ್ನು ಒಂದು 15 ನಿಮಿಷ ಬಿಟ್ಬಿಡ್ತೀನಿ, ಅದು ಕ್ಲೀನ್ ಆಗಲಿ ಅಂತ. ಮತ್ತು ನಾನು ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ, ಸಿಪ್ಪೆ ತೆಗೆದು ದೊಡ್ಡದಾಗಿ ಹೆಚ್ಚುತ್ತಾ ಇದ್ದೀನಿ. ನಾನಿಲ್ಲಿ 2 ತರಕಾರಿಗಳನ್ನು ಕುಕ್ಕರ್ನಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಕುಕ್ಕರ್ನಲ್ಲಿ ಬೇಯಿಸೋದು ಬೇಡ ಅಂದರೆ ಪಾತ್ರೆನಲ್ಲಿಟ್ಟು ಹಾಗೇನೂ ಬೇಯಿಸ್ಕೊಳ್ಬಹುದು. ಬೇಯಕ್ಕೆ ಬೇಕಾದಷ್ಟು ನೀರು, ಉಪ್ಪು, ಅರಿಶಿನ ಹಾಕಿಬಿಟ್ಟು ಕುಕ್ಕರ್ನ 2 ಕೂಗು ಕೂಗಿಸಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಬೇಯೋ ಅಷ್ಟರಲ್ಲಿ ಗೋಧಿ ಹಿಟ್ಟು ಕಲಿಸ್ಕೊಂಡ್ಬಿಡ್ತೀನಿ. ಗೋಧಿ ಹಿಟ್ಟು, ಉಪ್ಪು, ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ. ಪರಾಟಗೆ ಹಿಟ್ಟು ಕಲಿಸ್ಬೇಕಾದ್ರೆ ಮೆತ್ತಗೆ ಕಲಿಸ್ಕೊಳ್ಬೇಕು. ಹಾಗಂತ ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು. ಕಲಸಾದ್ಮೇಲೆ ಹಿಟ್ಟನ್ನು ಚೆನ್ನಾಗಿ ನಾದಬೇಕು. ಒಂದು 15ರಿಂದ 20 ನಿಮಿಷ ಮುಚ್ಚಿಟ್ಟು ಕಲಸಿದ ಹಿಟ್ಟನ್ನು ನೆನೆಯಕ್ಕೆ ಬಿಡಬೇಕು. ಇವಾಗ ಹೂಕೋಸು ಮತ್ತು ಆಲೂಗಡ್ಡೆ 2 ಬೆಂದಿದೆ. ಇವೆರಡನ್ನೂ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಬಾಣಲೆಗೆ ಒಂದು ಅರ್ಧ ಚಮಚ ಎಣ್ಣೆ ಹಾಕಿಬಿಟ್ಟು ಮ್ಯಾಶ್ ಮಾಡಿರೋ ಹೂಕೋಸು, ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಇದಕ್ಕೆ ಉಪ್ಪು, ಅಚ್ಚ ಖಾರದ ಪುಡಿ, ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಮತ್ತು ತುರಿದು ಶುಂಠಿನೂ ಹಾಕ್ತೀನಿ. ನಾನು ಮ್ಯಾಶ್ ಮಾಡಿದಾಗ ನಿಮಗೆ ಗೊತ್ತಾಗ್ತಿರ್ಬೋದು, ಇದೊಂದು ಸ್ವಲ್ಪ ನೀರಾಗಿದೆ. ಸ್ಟಫಿಂಗ್ ಯಾವಾಗಲೂ ನೀರಾಗಿರಬಾರ್ದು. ನೀರಾಗಿದ್ದರೆ ಲಟ್ಟಿಸ್ಬೇಕಾದ್ರೆಲ್ಲ ಆಚೆ ಬಂದುಬಿಡುತ್ತೆ. ಒಂದು 5 ನಿಮಿಷ ಬಾಡಿಸಿದ್ರೆ ನೀರಿನ ಅಂಶ ಎಲ್ಲ ಇಂಗತ್ತೆ. ಪರಾಟ ಚೆನ್ನಾಗಿ ಆಗಬೇಕು ಅಂದರೆ ಹಿಟ್ಟು ಮತ್ತು ಸ್ಟಫಿಂಗು 2 ಸರಿಯಾದ ಹದದಲ್ಲಿರಬೇಕು. ನಾನು 1 ಚಮಚ ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಕುಟ್ಕೊಳ್ತೀನಿ. ಇದು ತುಂಬ ಪುಡಿ ಆಗಬೇಕಾಗಿಲ್ಲ, ತರ್ತರಿಯಾಗಿ ಮಾಡಿಕೊಂಡ್ರೆ ಸಾಕು. ಇದರಿಂದ ಒಳ್ಳೆ ರುಚಿ ಬರುತ್ತೆ. ಪುಡಿ ಮಾಡಿರೋ ಕೊತ್ತಂಬರಿ ಬೀಜ, ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ರಸ ಹಿಂಡ್ತಾ ಇದ್ದೀನಿ. ಮತ್ತು ಜೀರಿಗೆ, ಸೋಂಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ಟಫಿಂಗ್ನಲ್ಲಿರೋ ನೀರಿನಂಶ ಎಲ್ಲ ಹಿಂಗಿದೆ, ಸರಿಯಾಗಿದೆ ಹದ ಅಂತ ಅನಿಸಿದ್ರೆ ಗ್ಯಾಸ್ ಆರಿಸ್ಬಿಟ್ಟು ಒಂದು 10 ನಿಮಿಷ ಬಿಟ್ಟರೆ ಅದು ಸರಿ ಹೋಗುತ್ತೆ. ನೋಡಿ, ಸ್ಟಫಿಂಗು ಈ ಹದದಲ್ಲಿರಬೇಕು. ಇಲ್ಲಾಂದರೆ ಲಟ್ಟಿಸ್ಬೇಕಾದ್ರೆ ಎಲ್ಲ ಆಚೆ ಬರುತ್ತೆ. ಒಂದು ಸ್ವಲ್ಪ ಪರಾಟ ಹಿಟ್ಟನ್ನು ತೊಗೊಂಡು ಲಟ್ಟಿಸ್ಕೊಳ್ಬೇಕು. ಮೊದಲು ಒಂದು ಸ್ವಲ್ಪ ಲಟ್ಟಿಸಿ ಆಮೇಲೆ ಸ್ಟಫಿಂಗನ್ನು ಮಧ್ಯದಲ್ಲಿಟ್ಟು ಈ ರೀತಿ ಮುಚ್ಕೊಳ್ಬೇಕು. ನಾವು ಯಾವ ಕಡೆ ಸ್ಟಫಿಂಗ್ ಮುಚ್ಚಿರ್ತೀವಲ್ಲ ಆ ಕಡೆನ ಮೇಲ್ ಬರೋ ಹಾಗೆ ಇಟ್ಕೊಂಡು ಪರಾಟ ಲಟ್ಟಿಸ್ಕೊಳ್ಬೇಕು. ಆಗ ಸ್ಟಫಿಂಗ್ ಅಷ್ಟು ಬೇಗ ಹೊರಗಡೆ ಬರಲ್ಲ. ಅಕಸ್ಮಾತ್ ಬಂದರೂ ಎಲ್ಲೋ ಒಂದು ಚೂರು ಬರಬಹುದು, ಪರಾಟ ಮಾತ್ರ ಚೆನ್ನಾಗೇ ಬರುತ್ತೆ, ಹಾಳಾಗಲ್ಲ. ಈಗ ಕಾದ ಹೆಂಚಿನ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆನೋ ತುಪ್ಪನೋ ಯಾವುದಾದ್ರೂ ಹಾಕಿಬಿಟ್ಟು 2 ಕಡೆ ಹದವಾಗಿ ಬೇಯಿಸ್ಕೊಳ್ಬೇಕು. ನಾನು ತುಪ್ಪ ಹಾಕಿ ಬೇಯಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಬೆಣ್ಣೆ ಜೊತೆ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ, ಮೊಸರು ಜೊತೆಗೂ ತಿನ್ನಬಹುದು, ತುಂಬ ಚೆನ್ನಾಗಾಗತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ, ನಿಮಗಿಷ್ಟ ಆಗುತ್ತೆ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.